ದಲ್ಲಿ ಅರಣ್ಯ ಇಲಾಖೆ ಮೆಗಾ ಆಪರೇಷನ್ ಒತ್ತುವರಿಯಾಗಿದ್ದ 96 ಎಕರೆ ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಬರೋಬ್ಬರಿ 96 ಕೋಟಿ ಮೌಲ್ಯದ ಅರಣ್ಯ ಇಲಾಖೆ ಜಮೀನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೂರಾರು ಸಿಬ್ಬಂದಿಯಿಂದ ಅರಣ್ಯ ಇಲಾಖೆಯ ಭೂಮಿ ತೆರವು ಮಾಡಲಾಗಿದೆ. ಹಾಸನ ತಾಲೂಕಿನ ಸಾವಂತಹಳ್ಳಿಯಲ್ಲಿ ಕಾರ್ಯಾಚರಣೆ ಮಾಡಿರೋದು. 16 ವರ್ಷಗಳಿಂದ ಸ್ಥಳೀಯರು ಒತ್ತುವರಿ ಮಾಡಿದ ಆರೋಪ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಒತ್ತುವರಿ ಮಾಡಲಾಗಿದೆ. ಸಿಸಿಎಫ್ ಎಡುಕುಂಡಲವಾಡ ನೇತೃತ್ವದಲ್ಲಿ ಒತ್ತುವರಿ ತೆರವನ್ನ ಮಾಡಲಾಗಿದೆ. ನೋಡಿ, ಇದು ಹಾಸನದಲ್ಲಿ ಅರಣ್ಯ ಇಲಾಖೆಯ ಮೆಗಾ ಆಪರೇಷನ್. ಇದು ಒತ್ತುವರಿಯಾಗಿದ್ದಂತ ಸುಮಾರು 96 ಎಕರೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ. ಬರೋಬ್ಬರಿ 96 ಕೋಟಿ ಮೌಲ್ಯದ ಅರಣ್ಯ ಇಲಾಖೆ ಇದು. ಈ ಜಮೀನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ನೂರಾರು ಸಿಬ್ಬಂದಿಯಿಂದ ಅರಣ್ಯ ಇಲಾಖೆಯ ಭೂಮಿ ತೆರವು ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಹಾಸನ ತಾಲೂಕಿನ ಸಾವಂತಹಳ್ಳಿಯಲ್ಲಿ ಒಂದು ಕಾರ್ಯಾಚರಣೆ ಮಾಡಿರೋದು. ಸುಮಾರು ಒಂದು 10 ವರ್ಷಗಳಿಂದ ಸ್ಥಳೀಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು ಆರೋಪ ಇತ್ತು. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಸಿಸಿಎಫ್ ಎಡುಕುಂಡಲವಾಡ ನೇತೃತ್ವದಲ್ಲಿ ಈ ಒತ್ತುವರಿ ತೆರವನ್ನು ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಸೊ ಅರಣ್ಯ ಇಲಾಖೆ ಯಾವ ರೀತಿಯಾಗಿ ಈ ಕಾರ್ಯಾಚರಣೆಯನ್ನ ಮಾಡಿದೆ? ಹಾಸನ ತಾಲೂಕಿನ ಸಾವಂತನಹಳ್ಳಿಯಲ್ಲಿ ಬರ್ತಕ್ಕಂತಹ ಏನು ಒತ್ತುವರಿ ಅರಣ್ಯ ಭೂಮಿ ಏನಿತ್ತು ಅದನ್ನ ಒಂದಿಷ್ಟು ಅಲ್ಲಿ ಅಕ್ಕಪಕ್ಕದವರು ಸ್ಥಳೀಯರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪಗಳು ಸಾಕಷ್ಟು ವರ್ಷಗಳಿಂದಲೂ ಕೇಳಿ ಬಂದಿತ್ತು. ಹಾಗಾಗಿ ನೂರಾರು ಅರಣ್ಯ ಸಿಬ್ಬಂದಿಗಳು ಭೂಮಿಯನ್ನು ಕೂಡ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಗೆ ಸೇರಿದ ಸುಮಾರು 96 ಎಕರೆ ಒತ್ತುವರಿ ಅರಣ್ಯ ಪ್ರದೇಶವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅರಣ್ಯ ಇಲಾಖೆ. ಇದರಿಂದ ಸರ್ಕಾರಕ್ಕೆ ಸುಮಾರು 96 ಕೋಟಿಯಷ್ಟು ಅಂದ್ರೆ ಈ ಮೊತ್ತದ ಹಣ ಅನ್ನುವ ಅಂದಾಜನ್ನು ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 75ರ ಆಸುಪಾಸಿನಲ್ಲಿ ಇರ್ತಕ್ಕಂತಹ ಅಂದ್ರೆ ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ಅಂತರದಲ್ಲಿ ಬರ್ತಕ್ಕಂತಹ ಸಾವಂತನಹಳ್ಳಿ ಎಲ್ಲಿದೆ, ಇದು ಆ ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಎಂಬುದು ಈಗಾಗಲೇ ಗೊತ್ತಾಗಿದ್ದು ಅದನ್ನ ವಶಕ್ಕೆ ಕೂಡ ಅರಣ್ಯ ಇಲಾಖೆ ತೆಗೆದುಕೊಂಡಿದೆ. ಹಿರಿಯ ಅರಣ್ಯಾಧಿಕಾರಿ ಸಿಸಿಎಫ್ ಎಡುಕುಂಡಲವಾಡ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು. ಬೆಳ್ಳಂಬೆಳಿಗ್ಗೆ ಜೆಸಿಬಿ ಮುಖಾಂತರ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂತಹ ಜಮೀನನ್ನು ವಶಪಡಿಸಿಕೊಂಡಿರುವಂತದ್ದು ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್.